ಸ್ವಾಗತ BK ಭೀಮ್ನಳ್ಳಿ ಚಾನಲ್ಗೆ. ಈ ವಿಡಿಯೋದಲ್ಲಿ ಲೇಬರ್ ಕಾರ್ಡ್ ಅಲ್ಲಿ ಫ್ಯಾಮಿಲಿ ಮೆಂಬರ್ ಆ್ಯಡ್ ಯಾವ ತರ ಮಾಡೋದನ್ನ ನೋಡೋಣ. ಸಿದ್ದಪ್ಪ ದೇವದುರ್ಗ ಇವರು ಕಮೆಂಟ್ ಮುಖಾಂತರ ಈ ವಿಡಿಯೋ ಮಾಡ್ತಾ ಇರೋದು. ಕಮೆಂಟ್ ಮಾಡಿದ ಕಾರಣಕ್ಕಾಗಿ ನೀವು ಯೂಸ್ ಮಾಡ್ತಕ್ಕಂಥ ಕ್ರೋಮ್ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ ಅಲ್ಲಿ KPOCWWB ಅಂತ ಟೈಪ್ ಮಾಡ್ಕೊಳ್ಳಿ. ಫಸ್ಟ್ ಒನ್ ಆಪ್ಷನ್ಸ್ ಬರುತ್ತೆ ನೋಡಿ, ಲೇಬರ್ ಕಾರ್ಡ್ ಕರ್ನಾಟಕ ಸರ್ಕಾರ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕರ್ನಾಟಕ ಫಸ್ಟ್ ಒನ್ ಆಪ್ಷನ್ಸ್ ಇದೆ ನೋಡಿ, ಕರ್ನಾಟಕ ಬಿಲ್ಡಿಂಗ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ವರ್ಕ್ ವೆಲ್ಫೇರ್ ಬೋರ್ಡ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಇದೆ ನೋಡಿ, ಸಾರಿ ರಿಜಿಸ್ಟರ್ ಈಸ್ ಕನ್ಸ್ಟ್ರಕ್ಷನ್ ರಿಜಿಸ್ಟರ್ ಈಸ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಲಾಗಿನ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಹೊಸ ವೆಬ್ಸೈಟ್ ಅಲ್ಲಿ ಯಾವ ತರ ಆ್ಯಡ್ ಮಾಡ್ಕೊಳ್ಳೋದನ್ನ ತೋರಿಸ್ತಾ ಇದೀವಿ. ನೀವು ಲಾಗಿನ್ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ ಹಾಕ್ಬೇಕಾಗುತ್ತೆ. OTP ನಂಬರ್ ಕ್ಲಿಕ್ ಮಾಡ್ಕೊಳ್ಳಿ. OTP ಹಾಕೊಳ್ಳಿ. ಲಾಗಿನ್ ಈ ತರ ಓಪನ್ ಆಗುತ್ತೆ. ಫಸ್ಟ್ ಒನ್ ಆಪ್ಷನ್ಸ್ ಇದೆ ನೋಡಿ, ರಿಜಿಸ್ಟ್ರೇಷನ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬಂದ್ರೆ ಈ ತರ ಪಾಪಪ್ ಓಪನ್ ಆಗುತ್ತೆ. ಇಲ್ಲಿ ಕ್ಲಿಕ್ ಹಿಯರ್ ಟು ಎಡಿಟ್ ಯುವರ್ ಪ್ರೊಫೈಲ್ ಡೀಟೇಲ್ಸ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬನ್ನಿ. ಲಾಸ್ಟ್ ಆಫ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಇದೆ ನೋಡಿ, ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ. ಇಲ್ಲಿ ಇದೆ ನೋಡಿ, ಆ್ಯಡ್ ಮೋರ್ ಫ್ಯಾಮಿಲಿ ಮೆಂಬರ್ಸ್ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಲೇಬರ್ ಕಡೆ ಇರ್ತಕ್ಕಂಥ ವ್ಯಕ್ತಿಗೆ ಇವ್ರು ಏನ್ ಆಗ್ಬೇಕಂತ ಕೇಳುತ್ತೆ, ಇಲ್ಲಿ ಅದನ್ನ ಹಾಕೊಳ್ಳಿ. ಇಲ್ಲಿ ನೇಮ್ ಹಾಕೊಳ್ಳಿ, ಅವರು ಡೇಟ್ ಆಫ್ ಬರ್ತ್, ಅವ್ರು ಏನ್ ವರ್ಕ್ ಮಾಡ್ತಾ ಇದಾರ, ಸ್ಟೂಡೆಂಟ್ ಇದಾರ, ಹೌಸ್ ಮೇಕರ, ಕನ್ಸ್ಟ್ರಕ್ಷನ್ ವರ್ಕರ ಇದಿದೆ ನೋಡಿ, ಇದ್ರಲ್ಲಿ ಯಾವುದು ಎಲಿಜಿಬಲ್ ಇದ್ದಾರೆ ಅದನ್ನ ಚಾಯ್ಸ್ ಮಾಡಿ. ಸ್ಟೂಡೆಂಟ್ ಆದ್ರೆ ಏನ್ ಓದ್ತಾ ಇದಾರೆ ಅನ್ನೋದು ಕೊಡ್ಬೇಕಾಗುತ್ತೆ, ಹಾಕೊಳ್ಳಿ. ಮಾಡಿದ್ರೆ ಸೇವ್ ಯುವರ್ ಡೀಟೇಲ್ಸ್ ಅಂತ ಬರುತ್ತೆ ನೋಡಿ, ಯುವರ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ್ಮೇಲೆ ಒಂದು ಬಾರಿ ಲೇಬರ್ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿ. ನೀವು ಯಾರ್ದು ಎಡಿಟ್ ಮಾಡಕ್ ಕೊಟ್ಟಿದ್ರು ರೆಫರೆನ್ಸ್ ನಂಬರ್ ಮುಖಾಂತರ ಅಪ್ರೂವಲ್ ಮಾಡಿಸ್ಕೋಬೇಕಾಗುತ್ತೆ. ಅಪ್ರೂವಲ್ ಆದ್ಮೇಲೆ ಫ್ಯಾಮಿಲಿ ಮೆಂಬರ್ ಆ್ಯಡ್ ಆಗ್ತಾರೆ. ವಿಡಿಯೋ ನೋಡೋಕೆ ಧನ್ಯವಾದಗಳು. ಇದೇ ತರ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.